17th ಬರ್ತ್ಡೇ ಬರ್ತಿದೆ, ಏನು ಹೇಳ್ತೀರಾ? 17 ಬರ್ತ್ಡೇ ಬರ್ತಿದೆ, ಎಲ್ಲ ಸೆಲೆಬ್ರೇಷನ್ ಮಾಡೋಣ. ನಮ್ಮ ಬಾಸ್ ಹೇಳಿದಂಗೆ ಹಾಲು ಮತ್ತು ಅದನ್ನು ಎಲ್ಲ ಕಟೌಟಿಗಾಗಿ ವೇಸ್ಟ್ ಮಾಡಿದ್ರೆ ನಾವು ಕೂಡ ಮಾಡ್ತಾ ಇದ್ದೀವಿ. ನಿಮ್ಮ ಕೈಲಿ ಏನೇನು ಎಷ್ಟೆಲ್ಲ ಆಗುತ್ತೋ ನೀವು ಕೂಡ ಮಾಡಿ. ಅಪ್ಪು ಫ್ಯಾನ್ಸ್ಗೆ ಕಳ್ಕೊಳ್ಳೋ ಒಂದೇನೆ, ಸುಮ್ಮನೆ ಬೇರೆ ಬೇರೆ ಐಟಮ್ಗಳಾಗಿರ್ಬೋದು, ಬೇರೆ ಬೇರೆ ವಸ್ತು, ಹಾನಿಕಾರವಾದ ವಸ್ತುವನ್ನು ಕಡಿಮೆ ಮಾಡಿ, ಆದಷ್ಟು ಒಳ್ಳೆ ಒಳ್ಳೆ ವಸ್ತು, ಒಳ್ಳೆ ಒಳ್ಳೆ ಹೆಲ್ಪಿಂಗ್ ಮಾಡಿ, ಬೇರೆಯವ್ರಿಗೆ ಒಂದು ಸ್ವಲ್ಪ ನಾಲ್ಕು ಹೆಲ್ಪ್ ಮಾಡಿ. ಬೇರೆಯವ್ರಿಗೆ ಕೆಟ್ಟದನ್ನು ಮಾತಾಡೋಕೆ ಹೋಗ್ಬೇಡಿ ಅಂತ ಹೇಳಿ. ನಾನ್ ಲೈಫಲ್ಲಿ ನೋಡಿಲ್ಲ. ಯಾಕಂದ್ರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವಾಗ ನಾವು ಶೂಟ್ ಮಾಡುವಾಗ್ಲೂ ಹೊರಗೆ ಲೊಕೇಶನ್ ಅಲ್ಲೆಲ್ಲ ಮಾಡ್ತಿದ್ವಿ. ಅಫ್ಕೋರ್ಸ್ ಅವ್ರಿಗೆ ಫ್ಯಾನ್ ಅಂತೂ ಫಸ್ಟ್ ಫಿಲ್ಮ್ ಇಂದಾನೆ ಇದಾರೆ. ಆದ್ರೆ ಈಗ ನಾನ್ ನೋಡ್ತಿರೋ ಫ್ಯಾಂಡಮ್ ಇದೆಯಲ್ಲ, ಐ ಮೀನ್ ನನ್ ಪುಣ್ಯ, ನಾನು ಯಾವಾಗ್ಲೂ ಹೇಳ್ತೀನಿ ನನ್ ಪುಣ್ಯ. ಯಾಕಂದ್ರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಲ್ವೇನು, ಅಟ್ ದ ಎಂಡ್ ಆಫ್ ದ ಫಿಲ್ಮ್ ಅವ್ರು ನನ್ನ ಸ್ನೇಹಿತ ತರ. ಅಪೂರ್ವ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಅವ್ರ ಫ್ಯಾನ್ಸ್ ಇದೇ ರೀತಿ ಪ್ರೀತಿ ಕೊಡ್ತಾ ಇರಿ ಅವ್ರಿಗೆ. ಅವ್ರ ಪ್ರತಿಯೊಂದು ಸಿನಿಮಾ ಪ್ರತಿ ವರ್ಷ ರಿಲೀಸ್ ಆಗುತ್ತೆ. ಸೊ ಐ ಜಸ್ಟ್ ವಾಂಟೆಡ್ ಟು ಗಿವ್ ಹಿಮ್ ದ ಸೇಮ್ ಲವ್. ಅವ್ರ ಜೊತೆ ನಮ್ಗೊಂಚೂರು ಸಾಕು. ಎಕ್ಸ್ಟ್ರಾರ್ಡಿನರಿ. ನೋಡ್ತಾ ಇದ್ದೀರಲ್ಲ, ಐ ಮೀನ್ ಈ ಕ್ರೌಡ್ ಇದೆಯಲ್ಲ, ನಿಲ್ತಾನೆ ಇಲ್ಲ, ಜನ ಕೂರ್ತಾನೆ ಇಲ್ಲ. ಲೈಕ್ ಪ್ರತಿ ಒಂದು ಡೈಲಾಗ್ನು ಬೇಸಿಕ್ಲಿ ಆಕಾಶಲ್ಲಿ ಏನ್ ಗೊತ್ತಾ, ಆಕಾಶ ಅಂತೇನೋ ಅಪ್ಪೋರ್ ಯಾವ್ದೇ ಸಿನಿಮಾ ನೀವು ತೆಗೆದು ನೋಡಿದ್ರು ಡೈಲಾಗ್ಸ್, ಒಂದೊಂದು ಪಂಚಿಂಗ್ ಡೈಲಾಗ್ ಇದೆಯಲ್ಲ, ಜನರಿಗೆ ಖುಷಿ ಕೊಡುತ್ತೆ. ಅಲ್ಲಿ ಒಂಚೂರು ಕಾಮಿಡಿನೂ ಇರುತ್ತೆ, ಅದಕ್ಕೊಂಚೂರು ಏನೋ ಸೆಂಟಿಮೆಂಟ್ ಇರುತ್ತೆ, ಪ್ಲಸ್ ಜನರಿಗೆ ಒಂಥರ ಮೋಟಿವೇಶನ್ ಕೊಡುವಂತ ಡೈಲಾಗ್ಸ್ ಅದು. ಸೊ ಐ ಥಿಂಕ್ ನಿಲ್ತಾನೆ ಇಲ್ಲ ಜನ. ಐ ಮೀನ್ ದೇ ಜಸ್ಟ್ ಡಾನ್ಸಿಂಗ್, ಅಲ್ಲಿ ಸ್ಕ್ರೀನ್ ಹತ್ರನೇ ಹೋಗಿ ಡಾನ್ಸ್ ಮಾಡ್ತಾ ಇದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನೋಡಿ, ತುಂಬಾ ಖುಷಿ ಆಯ್ತು. ಅದೇ ಆಕ್ಟರ್ ಆಗಿದ್ದಾಗ ಸೀನ್ಗಳನ್ನ ನೋಡುವಾಗ ನೆನಪಾಗ್ತಾ ಇರ್ತಾರಲ್ಲ. ಆ್ಯಕ್ಚುಲಿ ಏನು ಅಪ್ಪೂರ್ ಮೊದಲಿಗೆ ರಿಲೀಸ್ ಆಯ್ತಲ್ಲ, ನಾನು ಅವಾಗಲೇ ಬಂದು ನೋಡಿದ್ದೆ. ಆಮೇಲೆ ಸಿನಿಮಾ ಅಪ್ಪೂರು ಆಕಾಶನ ಟಿ ವಿಲಿ ಸುಮಾರು ಸಲ ನಾನು ಎಷ್ಟೇ ನೋಡಿದ್ದೀವಿ ನನಗೆ ಗೊತ್ತಿಲ್ಲ. ನೀವು ದೊಡ್ಡ ಪರದೆಯಲ್ಲಿ ನೋಡಿದ್ರೆ ಅಪ್ಪೂರ್ನ, ಅದು ಆನಂದನೇ ಬೇರೆ. ಇವತ್ತು ನಾವು ಅಪ್ಪೂರು ಒಂದೊಂದು ಮಾತು ನಾವು ಇಲ್ಲಿವರೆಗೂ ಆ್ಯಕ್ಚುಲಿ ನಾವು ಅವಾಗ ನೋಡ್ಬೇಕಾದ್ರೆ ಅಪ್ಪೂರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಇವತ್ತು ನೋಡಿದಾಗ ನಮಗೆ ಮೈ ಜುಮ್ ಅನಿಸುತ್ತೆ. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೊರತುಪಡಿಸಿದ್ರೆ ಯಾವ್ದಾದ್ರು ಒಬ್ಬ ನಟ ಕನ್ನಡನ ಸಲೀಸಾಗಿ ಮಾತಾಡ್ತಾರೆ ಅಂದರೆ ಅದು ಅಪ್ಪು ಅವರು. ಇಡೀ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕ ಅಲ್ಲ, ಇಡೀ ಪ್ರಪಂಚದಲ್ಲಿ ತಗೊಳ್ಳಿ, ಯಾರು ಫ್ಯಾಮಿಲಿ ಆಡಿಯನ್ಸು, ಫ್ಯಾಮಿಲಿಗಳನ್ನ ಹೆಣ್ಣುಮಕ್ಳನ್ನ ಥಿಯೇಟ್ರಿಗೆ ಕರ್ಸೋಕ್ಕೆ ತಾಕತ್ತಿರೋದು, ದಮ್ಮಿರೋದು ಒಂದೇ ಒಂದು ಕುಟುಂಬ, ಅದು ದೊಡ್ಡ ಮನೆ ಕುಟುಂಬ ಅಂತ ಹೇಳ್ತೀನಿ. ದಯವಿಟ್ಟು ಯಾರ್ಯಾರು ಏಟ್ ಮಾಡ್ತಿರಲ್ಲ ಅದೆಲ್ಲ ದಯವಿಟ್ಟು ಬಂದ್ಬಿಟ್ಟು ಭಕ್ತರಾಗಿ ಫಿಲಮ್ ನೋಡಿ. ನಿಮಗೆ ವಿದ್ಯಾ ಬುದ್ಧಿ ಮತ್ತೊಂದು 100% ಬರುತ್ತೆ. ಆಕಾಶು ಯಾವತ್ತಿದ್ರು ಆಕಾಶದ ಎತ್ತರಕ್ಕಿದೆ. ಅಪ್ಪು ಅವರು ಅಷ್ಟೇ, ಇವತ್ತಿಲ್ಲದೆ ಇರ್ಬೋದು, ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನಲ್ಲಿ ನೋವಲ್ಲಿ ನಗುವಲ್ಲಿ ಅಪ್ಪು ಅವರು ಇದ್ದಾರೆ. ದಯವಿಟ್ಟು ಈ ಥರ ಸಿನಿಮಾನ ಇವತ್ತು ಕನ್ನಡ ಚಿತ್ರರಂಗ ಬರ್ದಾಗಿದೆ. ಅಪ್ಪು ಅವ್ರು ಕಳ್ಕೊಂಡು ಅನಾಥರಾಗಿದ್ದಾರೆ, ಎಲ್ಲರೂ ಹೇಳ್ತಾರೆ. ಆದರೆ ಇವತ್ತು ಹೆಣ್ಮಕ್ಳುಗಳು ನೀವು ಈಚೆ ಹೋಗಿ ದಯವಿಟ್ಟು ಇದನ್ನು ನೋಡಲೇಬೇಕು. ಬ್ಲ್ಯಾಕ್ ಟಿಕೆಟ್ ತೊಗೊಂಡು ನೋಡ್ತಾ ಇದ್ದಾರೆ. ಬ್ಲ್ಯಾಕ್ ಟಿಕೆಟು ಹೋಗಿ ನೋಡಿ, ಶೋಲ್ಡ್ ಔಟು. ಇವತ್ತು ಫಿಲಮ್ಗಳು ಹೊಸ ಫಿಲಮ್ಗಳು ರಿಲೀಸ್ ಆದರೆ ಜನ ಥಿಯೇಟ್ರಿಗೆ ಬರ್ತಲ್ಲ. ನಾನು ಜನಗಳನ್ನ ಥಿಯೇಟ್ರ್ ಒಳಗಡೆಗೆ ಕರ್ಕೊಂಬರೋಕ್ಕೆ ತಾಕತ್ತಿರೋದು ಇವಾಗ ಓಪನ್ ಆಗಿ ಹೇಳ್ತೀನಿ, ಒಂದೇ ಕುಟುಂಬ, ಅದು ಡಾಕ್ಟರ್ ರಾಜ್ಕುಮಾರ್ ಕುಟುಂಬ.